ನಾವು ಯಾರ ಸುದ್ದಿಯನ್ನು ಮಾತಾಡಿಲ್ಲ. ಶೆಟ್ಟರ್ ಸರ್ಕಾರ ಮಾಡಿದ್ದ ಆದೇಶವನ್ನ ಜಾರಿ ಮಾಡ್ತಾ ಇದ್ದೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ನಾವು ಏನೂ ಬದಲಾವಣೆ ಮಾಡಿಲ್ಲ. ಆ ಕಾನೂನನ್ನ ಜಗದೀಶ್ ಶೆಟ್ಟರ್ ಅವರ ಸರ್ಕಾರ ತಂದಿದ್ದಂತಹ ಕಾನೂನನ್ನ ಯಥಾ ಪ್ರಕಾರ ಮುಂದುವರಿಸ್ತಾ ಇದ್ದೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರ ಸುದ್ದಿಯನ್ನು ಮಾತಾಡಿಲ್ಲ ಅಂದ್ರೆ ನಾವು ಆರ್ಎಸ್ಎಸ್ ಟಾರ್ಗೆಟ್ ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನ ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. ಬಿಜೆಪಿ ಗವರ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು ಆದೇಶ ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನ ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. ಬಿಜೆಪಿ ಗವರ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು ಆದೇಶ ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನ ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. ಬಿಜೆಪಿ ಗವರ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು ಆದೇಶ ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನ ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. ಬಿಜೆಪಿ ಗವರ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು ಆದೇಶ ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್. ಆಲ್ರೈಟ್, ಕಲಬುರಗಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಜಿದ್ದಾಜಿದ್ದಿಗೆ ಸಂಬಂಧಪಟ್ಟಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡ್ತಾ ಇದ್ರು. ನಾವು ಯಾರ ಸುದ್ದಿನೂ ಮಾತನಾಡಿಲ್ಲ. ಬದಲಾಗಿ ಆ ಕಾನೂನು ಏನು ಸರ್ಕಾರ ಆರ್ಎಸ್ಎಸ್ ನ ಟಾರ್ಗೆಟ್ ಮಾಡಿ ತಂದಿರತಕ್ಕಂಥ ಕಾನೂನು ಅನ್ನೋ ಪ್ರಶ್ನೆಗೆ ಇಲ್ಲ, ಅದು ಜಗದೀಶ್ ಶೆಟ್ಟರ್ ಅವರು ಮಾಡಿದ್ದಂತಹ ಕಾನೂನು, ಅವರ ಸರ್ಕಾರದ ಸಂದರ್ಭದಲ್ಲಿ ಮಾಡಿದ್ದಂತಹ ಕಾನೂನು, ಅದನ್ನೇ ನಾವು ಮುಂದುವರಿಸ್ತಾ ಇದ್ದೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾವು ಯಾರನ್ನು ಟಾರ್ಗೆಟ್ ಮಾಡಿ ಮಾಡಿದ್ದಲ್ಲ ಅನ್ನೋ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಕಲಬುರಗಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಕಲಬುರಗಿಯಲ್ಲಿ ಏನಿದೆ ಪರಿಸ್ಥಿತಿ ತಿಳ್ಕೊಳ್ಳೋಣ. ಎಸ್ ಓಂ ಪ್ರಕಾಶ್, ಪ್ಲೀಸ್ ಗೋ ಅಹೆಡ್. ಏನಿದೆ ಈಗ ಪ್ರಸಕ್ತ ಅಪ್ಡೇಟ್ ಏನಿದೆ, ಈ ಕ್ಷಣದ ಅಪ್ಡೇಟ್ ಏನಿದೆ? ಶ್ರೀಲಕ್ಷ್ಮಿ, ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ನಡುವಿನ ಫೈಟ್ ಬಹಳ ತಾರಕಕ್ಕೇರಿರುವಂತದ್ದು. ಯಾಕಂತಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರವಾದಂತಹ ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಶತಾಬ್ದಿ ಅಂಗವಾಗಿ ಪಥಸಂಚಲನ ಹಮ್ಮಿಕೊಂಡಿರುವಂತದ್ದು. ಆದರೆ ಚಿತ್ತಾಪುರ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರು ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿರುವಂತದ್ದು. ಯಾವಾಗ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ್ರು ಆಗ ಆರ್ಎಸ್ಎಸ್ನವರು ಕೋರ್ಟ್ ಮೊರೆ ಹೋಗಿರುವಂತದ್ದು. ಮತ್ತೊಂದು ಕಡೆ ಈಗ ಚಿತ್ತಾಪುರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಚಿತ್ತಾಪುರ ಪಟ್ಟಣದ ಪ್ರಮುಖ ಸರ್ಕಲ್ ಆಗಿರುವಂತಹ ಬಸವೇಶ್ವರ ಸರ್ಕಲ್ ನಲ್ಲಿ ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಇಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಕೂಡ ಬಂದು ರೋಲ್ ಕಾಲ್ ಮಾಡೋದಕ್ಕೆ ಸಿದ್ಧವಾಗ್ತಾ ಇರುವಂತದ್ದು. ಅಂದ್ರೆ ಈಗ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು. ಸೊ ಇದರ ಮಧ್ಯದಲ್ಲೇ ತೀರ್ಪು ಏನಾದರೂ ಬರಲಿ, ಆದ್ರೆ ಭದ್ರತೆಯನ್ನ ಮಾತ್ರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂತದ್ದು. ಯಾಕಂತಂದ್ರೆ ಪೊಲೀಸ್ ಅಧಿಕಾರಿಗಳು ನೀಡಿರುವಂತಹ ವರದಿಯ ಆಧಾರದ ಮೇಲೆಯೇ ತಹಸೀಲ್ದಾರ್ ಅವರು ಈ ಒಂದು ಅರ್ಜಿಯನ್ನ ನಿರಾಕರಣೆ ಮಾಡಿರುವಂತದ್ದು. ಯಾಕಂತಂದ್ರೆ ಒಂದು ಕಡೆ ಮಧ್ಯಾಹ್ನ 3 ಗಂಟೆಗೆ ಆರ್ಎಸ್ಎಸ್ ಪಥಸಂಚಲನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಅದೇ ಸಮಯದಲ್ಲಿ ಭೀಮ ಆರ್ಮಿಯಿಂದ ಭೀಮ ಪಥಸಂಚಲನ ಕೂಡ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈ ಎರಡೂ ಅರ್ಜಿಯನ್ನ ಚಿತ್ತಾಪುರ ತಹಸೀಲ್ದಾರರು ಪರಿಗಣನೆಗೆ ತೆಗೆದುಕೊಂಡು ಇದರ ಬಗ್ಗೆ ಪೂರ್ವಪರವಾಗಿ ವಿಚಾರಣೆಗಾಗಿ ಪೊಲೀಸ್ ಇಲಾಖೆಗೂ ಕೂಡ ಸೂಚನೆಯನ್ನ ನೀಡಿತು. ಯಾವಾಗ ಪೊಲೀಸ್ ಇಲಾಖೆ ಎರಡೂ ಸಂಘಟನೆಗಳು ಏಕಕಾಲದಲ್ಲಿ ಒಂದು ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ಅಂಶವನ್ನ ಹೇಳಿರುವಂತದ್ದು. ಹಾಗಾಗಿ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಅನುಮತಿಗೆ ನಿರಾಕರಣೆಯನ್ನ ಮಾಡುವಂತಹ ಒಂದಷ್ಟು ಪೂರಕವಾದಂತಹ ಅಂಶಗಳನ್ನ ಏನು ತಹಸೀಲ್ದಾರ್ಗೆ ಒಪ್ಪಿಸಿರುವಂತದ್ದು. ಅದಾದ ಬಳಿಕ
ತಹಸೀಲ್ದಾರ್ ಅದನ್ನ ನಿರಾಕರಣೆ ಮಾಡಿ ಬೆಳಗ್ಗೆ ಆದೇಶ ಹೊರಡಿಸಿರುವಂತದ್ದು. ಯಾವಾಗ ತಹಸೀಲ್ದಾರ್ ಆದೇಶವನ್ನ ಅನುಮತಿ ನಿರಾಕರಣೆ ಆದೇಶವನ್ನ ನೋಡ್ತಾರ, ಆಗ ಅಲರ್ಟ್ ಆದಂತ RSS ನ ಕಾರ್ಯಕರ್ತರು ಇದೀಗ ಹೈಕೋರ್ಟ್ ನ ಮೊರೆ ಹೋಗಿರುವಂತದ್ದು. ಯಾಕಂತಂದ್ರೆ ಹೈಕೋರ್ಟ್ ಮೂಲಕ ಈ ಒಂದು ಅನುಮತಿಯನ್ನ ಪಡೆದು ಮತ್ತೆ ತಾವು RSS ಪಥಸಂಚಲನ ಮಾಡೇ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ RSS ಪಥಸಂಚಲನ ಈ ಹಿಂದೆ ಕೂಡ ಅಂದ್ರೆ ಚಿತ್ತಾಪುರದಲ್ಲಿ ಸಾಕಷ್ಟು ಬಾರಿ ಪಥಸಂಚಲನವನ್ನ ಮಾಡಿರುವಂತದ್ದು. ಆದ್ರೆ ಈ ಬಾರಿ ಸಂಘದ ಶತಾಬ್ದಿ ಹಿನ್ನೆಲೆಯಲ್ಲಿ ವಿಜಯದಶಮಿ ಅಂಗವಾಗಿ ಪಥಸಂಚಲನವನ್ನ ಮಾಡೋದಕ್ಕೆ ಸಿದ್ಧವಾಗಿರುವಂತದ್ದು. ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದು ಪ್ರತಿಷ್ಠೆಯ ಕಣ ಆಗಿರುವಂತದ್ದು. ಯಾಕಂತಂದ್ರೆ ಸರ್ಕಾರಿ ಸ್ಥಳಗಳಲ್ಲಿ RSS ನ ಕಾರ್ಯಚಟುವಟಿಕೆಗಳನ್ನ ನಿರ್ಬಂಧಿಸಬೇಕು, RSS ಕಾರ್ಯಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಬಾರದು ಅನ್ನುವಂತ ಒಂದು ಪತ್ರ ಸರ್ಕಾರದ ಮುಂದೆ ತಂದಾಗ ಸರ್ಕಾರ ಕೂಡ ಆ ಒಂದು ಸರ್ಕಾರಿ ಸಂಸ್ಥೆಗಳಲ್ಲಿ ಏನು ಆ ಒಂದು ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಚಟುವಟಿಕೆಗಳು ಮಾಡಬಾರದು ಅನ್ನುವಂತ ಆದೇಶ ಹೊರಡಿಸಿರುವಂತದ್ದು. ಸೊ ಅದರ ಬೆನ್ನಲ್ಲೇ ಯಾವಾಗ ಸರ್ಕಾರದ ಆದೇಶ ಹೊರಬಿತ್ತು ಅಂದ್ರೆ ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯಚಟುವಟಿಕೆ ನಿರ್ಬಂಧ ಇರಬೇಕು ಅನ್ನುವಂತ ಆದೇಶ ಹೊರಬಿತ್ತು, ಅದಾಗಲೇ ಏನು ಚಿತ್ತಾಪುರದಲ್ಲಿ ಈಗ ಆ ಒಂದು RSS ಪಥಸಂಚಲನ ಕಾರ್ಯಕ್ರಮವನ್ನ ಫಿಕ್ಸ್ ಆಗಿರುವಂತದ್ದು. ಆದ್ರೆ ಅದಕ್ಕೆ ಅನುಮತಿ ನೀಡಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ ಚಿತ್ತಾಪುರ ತಾಲೂಕು ಆಡಳಿತ 4-5 ದಿನಗಳಿಂದಲೂ ಕೂಡ ಕಾಲಹರಣ ಮಾಡಿಕೊಂಡು ಬಂದು ಇವತ್ತು ಬೆಳಗ್ಗೆ ಅಂತಿಮವಾಗಿ ಅದನ್ನ ಅನುಮತಿ ನಿರಾಕರಣೆ ಮಾಡುವಲ್ಲಿ ಯಶಸ್ವಿಯಾಗಿರುವಂತದ್ದು. ಈಗ ಯಾವಾಗ ತಹಸೀಲ್ದಾರ್ ಅವರು ಈ ಒಂದು ಅನುಮತಿಯನ್ನ ನಿರಾಕರಣೆ ಮಾಡ್ತಾರೋ, ಸೊ ಆಗ RSS ನವರು ಪಥಸಂಚಲನ ಮಾಡೇ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಪಥಸಂಚಲನ ಮಾಡೇ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಸೊ ಹೀಗಾಗಿ ಪೊಲೀಸ್ ಇಲಾಖೆ ಕೂಡ RSS ಪಥಸಂಚಲನ ಮಾಡೋಕೆ ಅನುಮತಿ ಸಿಕ್ಕರೆ ಅಥವಾ ಬೇರೆ ಸಂದರ್ಭದಲ್ಲಿ ಅನುಮತಿ ನಿರಾಕರಣೆ ಆದರೂ ಕೂಡ ಕೆಲವೊಂದಷ್ಟು ಜನರು ಪ್ರತಿಭಟನೆ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಇದೀಗ ಎಲ್ಲ ರೀತಿಯಾದಂತಹ ಬಂದೋಬಸ್ತನ್ನ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಇದು ಚಿತ್ತಾಪುರ ಪಟ್ಟಣದ ಪ್ರಮುಖ ಸರ್ಕಲ್ ಆಗಿರುವಂತದ್ದು. ಬಸವೇಶ್ವರ ಸರ್ಕಲ್ ನ ಮುಂಭಾಗದಲ್ಲಿ ಪೊಲೀಸ್ ಅಧಿಕಾರಿಗಳ ಸಿದ್ಧತೆ ಆಗಿರುವಂತದ್ದು. ಮತ್ತೊಂದು ಕಡೆ ಈ ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪ ಏನಿದೆ, ಇಲ್ಲಿ ಮಧ್ಯಾಹ್ನ 3 ಗಂಟೆಗೆ RSS ಸಂಪತ ಆಗುತ್ತೆ. ಅಂದ್ರೆ ಇಲ್ಲಿಂದ RSS ನ ಎಲ್ಲ ಕಾರ್ಯಕರ್ತರು ತಮ್ಮ ಗಣವೇಶವನ್ನ ಧರಿಸಿ ದಂಡದ ಮುಖಾಂತರ ಪ್ರಮುಖ ರಸ್ತೆಗಳಲ್ಲಿ ಈ ಪಥಸಂಚಲನಕ್ಕೆ ಸಜ್ಜಾಗ್ತಾರೆ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ, ಈ ಚಿತ್ತಾಪುರ ತಹಸೀಲ್ದಾರ್ ಅವರು 11 ಅಂಶಗಳನ್ನು ಒಳಗೊಂಡಂತ ಒಂದು ವಿವರಣೆಯನ್ನ ಕೂಡ ಕೇಳಿರುವಂತದ್ದು. ಆದ್ರೆ 11 ಅಂಶಗಳ ವಿವರಣೆಯ ನೀಡಿದ ಬಳಿಕವೂ ಕೂಡ ಆ ಒಂದು ಅನುಮತಿಯನ್ನ ನಿರಾಕರಣೆ ಮಾಡಿರುವಂತದ್ದು. ಸೊ ಹಾಗಾಗಿ ಇದೀಗ ಈ ಒಂದು ಪಥಸಂಚಲನ ಕಾರ್ಯಕ್ರಮ ಬಹಳ ಹೈವೋಲ್ಟೇಜ್ ಒಂದು ಕಾರ್ಯಕ್ರಮವಾಗಿ ಆಯೋಜನೆಗೊಂಡಿರುವಂತದ್ದು. ಸದ್ಯ ಕೋರ್ಟ್ ಯಾವ ತೀರ್ಪು ಥ್ಯಾಂಕ್ ಯು. ನಾವು ಯಾರು ಸುದ್ದಿಯನ್ನು ಮಾತಾಡಿಲ್ಲ, ಶೆಟ್ಟರ್ ಸರ್ಕಾರ ಮಾಡಿದ್ದ ಆದೇಶವನ್ನ ಜಾರಿ ಮಾಡ್ತಾ ಇದ್ದೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ನಾವು ಏನೂ ಬದಲಾವಣೆ ಮಾಡಿಲ್ಲ ಆ ಕಾನೂನನ್ನ, ಜಗದೀಶ್ ಶೆಟ್ಟರ್ ಅವರ ಸರ್ಕಾರ ತಂದಿದ್ದಂತಹ ಕಾನೂನನ್ನ ಯಥಾ ಪ್ರಕಾರ ಮುಂದುವರಿಸ್ತಾ ಇದ್ದೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರ ಸುದ್ದಿಯನ್ನು ಮಾತಾಡಿಲ್ಲ ಅಂದ್ರೆ ನಾವು RSS ಟಾರ್ಗೆಟ್ ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು, ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನ ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. ಬಿಜೆಪಿ ಗವರ್ಮೆಂಟ್ ಅಲ್ಲಿ ಏನು ಮಾಡಿದ್ರು ಆದೇಶ, ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು, ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನ ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. ಬಿಜೆಪಿ ಗವರ್ಮೆಂಟ್ ಅಲ್ಲಿ ಏನು ಮಾಡಿದ್ರು ಆದೇಶ, ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು, ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನ ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. ಬಿಜೆಪಿ ಗವರ್ಮೆಂಟ್ ಅಲ್ಲಿ ಏನು ಮಾಡಿದ್ರು ಆದೇಶ, ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್ ಕಲಬುರಗಿ. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು, ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನ ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. ಬಿಜೆಪಿ ಗವರ್ಮೆಂಟ್ ಅಲ್ಲಿ ಏನು ಮಾಡಿದ್ರು ಆದೇಶ,
ಅದೇ ಆದೇಶನ ಮುಂದುವರಿತದೆ. ಹೋರಾಟ ಮಾಡ್ತಾ ಇದ್ದಾರೆ ಸರ್. ಆಲ್ರೈಟ್, ಕಲಬುರಗಿಯಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಜಿದ್ದಾಜಿದ್ದಿಗೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡ್ತಾ ಇದ್ರು. ನಾವು ಯಾರ ಸುದ್ದಿನೂ ಮಾತನಾಡಿಲ್ಲ, ಬದಲಾಗಿ ಆ ಕಾನೂನು ಏನು ಸರ್ಕಾರ ಆರ್ಎಸ್ಎಸ್ ನ ಟಾರ್ಗೆಟ್ ಮಾಡಿ ತಂದಿರತಕ್ಕಂಥ ಕಾನೂನು ಅನ್ನೋ ಪ್ರಶ್ನೆಗೆ ಇಲ್ಲ, ಅದು ಜಗದೀಶ್ ಶೆಟ್ಟರ್ ಅವರು ಮಾಡಿದ್ದಂತಹ ಕಾನೂನು, ಅವರ ಸರ್ಕಾರದ ಸಂದರ್ಭದಲ್ಲಿ ಮಾಡಿದಂತಹ ಕಾನೂನು, ಅದನ್ನೇ ನಾವು ಮುಂದುವರಿಸ್ತಾ ಇದ್ದೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾವು ಯಾರನ್ನು ಟಾರ್ಗೆಟ್ ಮಾಡಿ ಮಾಡಿದ್ದಲ್ಲ ಅನ್ನೋ ಅರ್ಥದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಕಲಬುರಗಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಕಲಬುರಗಿಯಲ್ಲಿ ಏನಿದೆ ಪರಿಸ್ಥಿತಿ ತಿಳ್ಕೊಳ್ಳೋಣ. ಎಸ್ ಓಂ ಪ್ರಕಾಶ್, ಪ್ಲೀಸ್ ಗೋ ಅಹೆಡ್. ಏನಿದೆ ಈಗ ಪ್ರಸಕ್ತ ಅಪ್ಡೇಟ್ ಏನಿದೆ, ಈ ಕ್ಷಣದ ಅಪ್ಡೇಟ್ ಏನಿದೆ? ಶ್ರೀಲಕ್ಷ್ಮಿ, ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ನಡುವಿನ ಫೈಟ್ ಬಹಳ ತಾರಕಕ್ಕೇರಿರುವಂತದ್ದು. ಯಾಕಂತಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರವಾದಂತಹ ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಶತಾಬ್ದಿ ಅಂಗವಾಗಿ ಪಥಸಂಚಲನ ಹಮ್ಮಿಕೊಂಡಿರುವಂತದ್ದು. ಆದರೆ ಚಿತ್ತಾಪುರ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರು ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿರುವಂತದ್ದು. ಯಾವಾಗ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ್ರು ಆಗ ಆರ್ಎಸ್ಎಸ್ನವರು ಕೋರ್ಟ್ ಮೊರೆ ಹೋಗಿರುವಂತದ್ದು. ಮತ್ತೊಂದು ಕಡೆ ಈಗ ಚಿತ್ತಾಪುರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಚಿತ್ತಾಪುರ ಪಟ್ಟಣದ ಪ್ರಮುಖ ಸರ್ಕಲ್ ಆಗಿರುವಂತಹ ಬಸವೇಶ್ವರ ಸರ್ಕಲ್ ನಲ್ಲಿ ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಇಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಕೂಡ ಬಂದು ರೋಲ್ ಕಾಲ್ ಮಾಡೋದಕ್ಕೆ ಸಿದ್ಧವಾಗ್ತಾ ಇರುವಂತದ್ದು. ಅಂದ್ರೆ ಈಗ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು. ಸೊ ಇದರ ಮಧ್ಯದಲ್ಲೇ ತೀರ್ಪು ಏನಾದರೂ ಬರಲಿ, ಆದ್ರೆ ಭದ್ರತೆಯನ್ನ ಮಾತ್ರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂತದ್ದು. ಯಾಕಂತಂದ್ರೆ ಪೊಲೀಸ್ ಅಧಿಕಾರಿಗಳು ನೀಡಿರುವಂತಹ ವರದಿಯ ಆಧಾರದ ಮೇಲೆಯೇ ತಹಸೀಲ್ದಾರ್ ಅವರು ಈ ಒಂದು ಅರ್ಜಿಯನ್ನ ನಿರಾಕರಣೆ ಮಾಡಿರುವಂತದ್ದು. ಯಾಕಂತಂದ್ರೆ ಒಂದು ಕಡೆ ಮಧ್ಯಾಹ್ನ 3 ಗಂಟೆಗೆ ಆರ್ಎಸ್ಎಸ್ ಪಥಸಂಚಲನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಅದೇ ಸಮಯದಲ್ಲಿ ಭೀಮ ಆರ್ಮಿಯಿಂದ ಭೀಮ ಪಥಸಂಚಲನ ಕೂಡ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈ ಎರಡೂ ಅರ್ಜಿಯನ್ನ ಚಿತ್ತಾಪುರ ತಹಸೀಲ್ದಾರರು ಪರಿಗಣನೆಗೆ ತೆಗೆದುಕೊಂಡು ಇದರ ಬಗ್ಗೆ ಪೂರ್ವಾಪರವಾಗಿ ವಿಚಾರಣೆಗಾಗಿ ಪೊಲೀಸ್ ಇಲಾಖೆಗೂ ಕೂಡ ಸೂಚನೆಯನ್ನ ನೀಡಿತು. ಯಾವಾಗ ಪೊಲೀಸ್ ಇಲಾಖೆ ಎರಡೂ ಸಂಘಟನೆಗಳು ಏಕಕಾಲದಲ್ಲಿ ಒಂದು ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ಅಂಶವನ್ನ ಹೇಳಿರುವಂತದ್ದು, ಹಾಗಾಗಿ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಅನುಮತಿಗೆ ನಿರಾಕರಣೆಯನ್ನ ಮಾಡುವಂತ ಒಂದಷ್ಟು ಪೂರಕವಾದಂತಹ ಅಂಶಗಳನ್ನ ಏನು ತಹಸೀಲ್ದಾರ್ಗೆ ಒಪ್ಪಿಸಿರುವಂತದ್ದು. ಅದಾದ ಬಳಿಕ ತಹಸೀಲ್ದಾರ್ ಅದನ್ನ ನಿರಾಕರಣೆ ಮಾಡಿ ಬೆಳಗ್ಗೆ ಆದೇಶ ಹೊರಡಿಸಿರುವಂತದ್ದು. ಯಾವಾಗ ತಹಸೀಲ್ದಾರ್ ಆದೇಶವನ್ನ ಅನುಮತಿ ನಿರಾಕರಣೆ ಆದೇಶವನ್ನ ನೋಡ್ತಾರ ಆಗ ಅಲರ್ಟ್ ಆದಂತ ಆರ್ಎಸ್ಎಸ್ ನ ಕಾರ್ಯಕರ್ತರು ಇದೀಗ ಹೈಕೋರ್ಟ್ ನ ಮೊರೆ ಹೋಗಿರುವಂತದ್ದು. ಯಾಕಂತಂದ್ರೆ ಹೈಕೋರ್ಟ್ ಮೂಲಕ ಈ ಒಂದು ಅನುಮತಿಯನ್ನ ಪಡೆದು ಮತ್ತೆ ತಾವು ಆರ್ಎಸ್ಎಸ್ ಪಥಸಂಚಲನ ಮಾಡೇ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಆರ್ಎಸ್ಎಸ್ ಪಥಸಂಚಲನ ಈ ಹಿಂದೆ ಕೂಡ ಅಂದ್ರೆ ಚಿತ್ತಾಪುರದಲ್ಲಿ ಸಾಕಷ್ಟು ಬಾರಿ ಪಥಸಂಚಲನ ಮಾಡಿರುವಂತದ್ದು. ಆದ್ರೆ ಈ ಬಾರಿ ಸಂಘದ ಶತಾಬ್ದಿ ಹಿನ್ನೆಲೆಯಲ್ಲಿ ವಿಜಯದಶಮಿ ಅಂಗವಾಗಿ ಪಥಸಂಚಲನವನ್ನ ಮಾಡೋದಕ್ಕೆ ಸಿದ್ಧವಾಗಿರುವಂತದ್ದು. ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದು ಪ್ರತಿಷ್ಠೆಯ ಕಣ ಆಗಿರುವಂತದ್ದು. ಯಾಕಂತಂದ್ರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ನ ಕಾರ್ಯಚಟುವಟಿಕೆಗಳನ್ನ ನಿರ್ಬಂಧಿಸಬೇಕು, ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಬಾರದು ಅನ್ನುವಂತ ಒಂದು ಪತ್ರ ಸರ್ಕಾರದ ಮುಂದೆ ತಂದಾಗ ಸರ್ಕಾರ ಕೂಡ ಆ ಒಂದು ಸರ್ಕಾರಿ ಸಂಸ್ಥೆಗಳಲ್ಲಿ ಏನು ಆ ಒಂದು ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಚಟುವಟಿಕೆಗಳು ಮಾಡಬಾರದು ಅನ್ನುವಂತ ಆದೇಶ ಹೊರಡಿಸಿರುವಂತದ್ದು. ಸೊ ಅದರ ಬೆನ್ನಲ್ಲೇ ಯಾವಾಗ ಸರ್ಕಾರದ ಆದೇಶ ಹೊರಬಿತ್ತು ಅಂದ್ರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆ ನಿರ್ಬಂಧ ಇರಬೇಕು ಅನ್ನುವಂತ ಆದೇಶ ಹೊರಬಿತ್ತು. ಅದಾಗಲೇ ಏನು ಚಿತ್ತಾಪುರದಲ್ಲಿ ಈಗ ಆ ಒಂದು ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮವನ್ನ ಫಿಕ್ಸ್ ಆಗಿರುವಂತದ್ದು. ಆದ್ರೆ ಅದಕ್ಕೆ ಅನುಮತಿ ನೀಡಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ ಚಿತ್ತಾಪುರ ತಾಲೂಕು ಆಡಳಿತ 4-5 ದಿನಗಳಿಂದಲೂ ಕೂಡ ಕಾಲಹರಣ ಮಾಡಿಕೊಂಡು ಬಂದು ಇವತ್ತು ಬೆಳಗ್ಗೆ ಅಂತಿಮವಾಗಿ ಅದನ್ನ ಅನುಮತಿ ನಿರಾಕರಣೆ ಮಾಡುವಲ್ಲಿ ಯಶಸ್ವಿಯಾಗಿರುವಂತದ್ದು. ಈಗ ಯಾವಾಗ ತಹಸೀಲ್ದಾರ್ ಅವರು ಈ ಒಂದು ಅನುಮತಿಯನ್ನ ನಿರಾಕರಣೆ ಮಾಡ್ತಾರೋ ಸೊ ಆಗ ಆರ್ಎಸ್ಎಸ್ನವರು ಪಥಸಂಚಲನ ಮಾಡೇ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಪಥಸಂಚಲನ ಮಾಡೇ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಸೊ ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಆರ್ಎಸ್ಎಸ್ ಪಥಸಂಚಲನ ಮಾಡೋಕೆ ಅನುಮತಿ ಸಿಕ್ಕರೆ ಅಥವಾ
ಬೇರೆ ಸಂದರ್ಭದಲ್ಲಿ ಅನುಮತಿ ನಿರಾಕರಣೆ ಆದರೂ ಕೂಡ ಕೆಲವೊಂದಷ್ಟು ಜನರು ಪ್ರತಿಭಟನೆ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಇದೀಗ ಎಲ್ಲ ರೀತಿಯಾದಂತಹ ಬಂದೋಬಸ್ತನ್ನ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಇದು ಚಿತ್ತಾಪುರ ಪಟ್ಟಣದ ಪ್ರಮುಖ ಸರ್ಕಲ್ ಆಗಿರುವಂತದ್ದು. ಬಸವೇಶ್ವರ ಸರ್ಕಲ್ ನ ಮುಂಭಾಗದಲ್ಲಿ ಪೊಲೀಸ್ ಅಧಿಕಾರಿಗಳ ಸಿದ್ಧತೆ ಆಗಿರುವಂತದ್ದು. ಮತ್ತೊಂದು ಕಡೆ ಈ ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪ ಏನಿದೆ, ಇಲ್ಲಿ ಮಧ್ಯಾಹ್ನ 3 ಗಂಟೆಗೆ RSS ಸಂಪತ ಆಗುತ್ತೆ. ಅಂದ್ರೆ ಇಲ್ಲಿಂದ RSS ನ ಎಲ್ಲ ಕಾರ್ಯಕರ್ತರು ತಮ್ಮ ಗಣವೇಶವನ್ನ ಧರಿಸಿ ದಂಡದ ಮುಖಾಂತರ ಪ್ರಮುಖ ರಸ್ತೆಗಳಲ್ಲಿ ಈ ಪಥಸಂಚಲನಕ್ಕೆ ಸಜ್ಜಾಗ್ತಾರೆ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ, ಈ ಚಿತ್ತಾಪುರ ತಹಸೀಲ್ದಾರ್ ಅವರು 11 ಅಂಶಗಳನ್ನು ಒಳಗೊಂಡಂತ ಒಂದು ವಿವರಣೆಯನ್ನ ಕೂಡ ಕೇಳಿರುವಂತದ್ದು. ಆದ್ರೆ 11 ಅಂಶಗಳ ವಿವರಣೆಯ ನೀಡಿದ ಬಳಿಕವೂ ಕೂಡ ಆ ಒಂದು ಅನುಮತಿಯನ್ನ ನಿರಾಕರಣೆ ಮಾಡಿರುವಂತದ್ದು. ಸೊ ಹಾಗಾಗಿ ಇದೀಗ ಈ ಒಂದು ಪಥಸಂಚಲನ ಕಾರ್ಯಕ್ರಮ ಬಹಳ ಹೈ ವೋಲ್ಟೇಜ್ ಒಂದು ಕಾರ್ಯಕ್ರಮವಾಗಿ ಆಯೋಜನೆಗೊಂಡಿರುವಂತದ್ದು. ಸದ್ಯ